ಮಿಡಲ್ ಈಸ್ಟ್ನಲ್ಲಿ ನಡೀತಾ ಇರುವಂತಹ ಘೋರ ಯುದ್ಧ ಮತ್ತೊಂದು ಹಂತವನ್ನು ತಲುಪಿದಂತೆ ಕಾಣಿಸ್ತಾ ಇದೆ. 10ನೇ ದಿನವೂ ಕೂಡ ದಾಳಿ ಪ್ರತಿ ದಾಳಿ ಮುಂದುವರೆದಿದೆ. ಮತ್ತೊಂದು ಹಂತವನ್ನು ತಲುಪಿದೆ. ಇರಾನ್ ಇಸ್ರೇಲ್ ನಡುವೆ ನಡೀತಾ ಇರುವ ಘೋರ ಯುದ್ಧ. ಅಮೆರಿಕ ದಾಳಿಯಿಂದ ಕೆರಳಿ ಕೆಂಡವಾಗಿತ್ತು ಇರಾನ್. ಈಗ ಅದಕ್ಕೆ ಪ್ರತೀಕಾರವನ್ನು ತೀರಿಸಿಕೊಂಡಿದೆ. ಅಮೆರಿಕಾಗೆ ತಿರುಗೇಟನ್ನು ಕೊಟ್ಟಿದೆ ಇರಾನ್ ಅನ್ನೋದು ಗೊತ್ತಾಗ್ತಾ ಇದೆ. ಕತಾರ್ನ ಅಮೆರಿಕ ವಾಯುನೆಲೆಯ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ದೊಹಾದ ಅಲ್ ಉದೀದ್ ಏರ್ ಬೇಸ್ ಮೇಲೆ ಅಟ್ಯಾಕ್ ಅನ್ನು ಮಾಡಲಾಗಿದೆ. 10 ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳಿಂದ ಇರಾನ್ ಅಟ್ಯಾಕ್ ಮಾಡಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇರಾನ್ ಮತ್ತು ಅಮೆರಿಕದ ನಡುವೆ ಹತ್ತತ್ರ 2 ರಿಂದ 3 ಸಾವಿರ ಕಿಲೋಮೀಟರ್ಗಳ ಅಂತರ ಇದೆ. ನೇರವಾಗಿ ಅಮೆರಿಕವನ್ನ ಟಾರ್ಗೆಟ್ ಮಾಡಿಕೊಂಡು ಇರಾನ್ ದಾಳಿಯನ್ನು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಮಿಡಲ್ ಈಸ್ಟ್ನಲ್ಲಿರುವಂತಹ ಅಮೆರಿಕದ ಸೇನೆಯನ್ನ, ಅಮೆರಿಕದ ವಾಯುನೆಲೆಯನ್ನ ಟಾರ್ಗೆಟ್ ಮಾಡಿ ಹೊಡೆದುರುಳಿಸುವಂತಹ ಕೆಲಸ ಆಗ್ತಾ ಇದೆ ಈಗ. ಹಾಗಾಗಿಯೇ ಕತಾರ್ನಲ್ಲಿರುವಂತಹ ಅಮೆರಿಕದ ವಾಯುನೆಲೆಯನ್ನ ಟಾರ್ಗೆಟ್ ಮಾಡಿಕೊಂಡು ಈಗ ಮಿಸೈಲ್ಸ್ ಅನ್ನ ತೂರಿ ಬಿಟ್ಟಿದೆ ಇರಾನ್ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ನಾವು ಪ್ರತೀಕಾರವನ್ನು ತೀರಿಸಿಕೊಂಡಿದ್ದೇವೆ ಅನ್ನುವಂತಹ ಮೆಸೇಜ್ ಅನ್ನು ಕೂಡ ಪಾಸ್ ಮಾಡಿದ್ದಾರೆ. لايف من الدوحة. ಕತಾರ್ಗೂ ವ್ಯಾಪಿಸಿದೆ ಇರಾನ್ ಇಸ್ರೇಲ್ನ ಯುದ್ಧ. ಕತಾರ್ನ ಅಮೆರಿಕ ವಾಯುನೆಲೆಯ ಮೇಲೆ ಇರಾನ್ ಕ್ಷಿಪಣಿಗಳ ಸುರಿಮಳೆಗೈದಿದೆ. ಕತಾರ್ನ ದೋಹಾದಲ್ಲಿ ಬೆಂಕಿಯ ಮಳೆಯನ್ನು ಸೃಷ್ಟಿಸಿದೆ. ಸ್ಫೋಟದ ಸದ್ದು ಜೋರಾಗಿದೆ. ಕತಾರ್ನಲ್ಲಿ ನಿರಂತರವಾಗಿ ಸೈರನ್ ಸದ್ದು ಮೊಳಗ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಏರ್ ಸ್ಪೇಸ್ ಬಂದ್ ಮಾಡಿದೆ ಕತಾರ್. UAE ಪರಿಸ್ಥಿತಿ ಕ್ಷಣದಿಂದ ಕ್ಷಣಕ್ಕೆ ಮತ್ತಷ್ಟು ವಿಷಮಗೊಳ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿರುವಂತಹ ಕತಾರ್ನಲ್ಲಿ ಅಮೆರಿಕದ ಅತಿ ದೊಡ್ಡ ವಾಯುನೆಲೆ ಇದೆ. ಈ ಕತಾರ್ನಲ್ಲಿಯೇ ಅಮೆರಿಕದ 10,000 ಸೈನಿಕರಿದ್ದಾರೆ. ಈಗ ಕತಾರ್ನಲ್ಲಿರುವಂತಹ ಅಮೆರಿಕ ಸೈನಿಕರನ್ನ ಟಾರ್ಗೆಟ್ ಮಾಡಿಕೊಂಡು, ಕತಾರ್ನಲ್ಲಿರುವಂತಹ ಅಮೆರಿಕದ ವಾಯುನೆಲೆಯನ್ನ ಟಾರ್ಗೆಟ್ ಮಾಡಿಕೊಂಡು ಇರಾನ್ ಅತಿ ಘೋರ ದಾಳಿಯನ್ನು ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿಯೇ ಈಗ ಕತಾರ್ನಲ್ಲಿ UAE ನಲ್ಲಿ ಸೈರನ್ ಮೊಳಗ್ತಾ ಇದೆ. ಅಲ್ಲಿರುವಂತಹ ನಾಗರಿಕರಿಗೆ ತಮ್ಮ ಪ್ರಾಣವನ್ನ ರಕ್ಷಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಡಲಾಗಿದೆ. ಜೊತೆಗೆ ದಾಳಿ ಪ್ರತಿ ದಾಳಿ ಮತ್ತಷ್ಟು ಜೋರಾಗುವಂತಹ ಮುನ್ಸೂಚನೆ ಸಿಗ್ತಾ ಇದೆ. ಯಾವಾಗ ಮಿಡ್ ನೈಟ್ ಹ್ಯಾಮರ್ನ ಹೆಸರಿನಲ್ಲಿ B-2 ಬಾಂಬರ್ ವಿಮಾನಗಳನ್ನ ಅಮೆರಿಕ ಬಳಕೆ ಮಾಡಿಕೊಂಡು 3 ಅಣುನೆಲೆಗಳನ್ನ, ಇರಾನ್ನ 3 ಅಣುನೆಲೆಗಳನ್ನ ಉಡಿಸ್ ಮಾಡ್ತೋ ಅದಕ್ಕೆ ಪ್ರತೀಕಾರವನ್ನು ನಾವು ತೆಗೆದುಕೊಳ್ತೇವೆ ಅಂತ ಹೇಳಿ ಅಯಾತುಲ್ಲಾ ಅಲಿ ಖಮೇನಿ ಅವರು ಹೇಳಿದ್ರು. ಅದೇ ನಿಟ್ಟಿನಲ್ಲಿಯೇ ಈಗ ಕತಾರ್ ಮೇಲೆ ಅಟ್ಯಾಕ್ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. الله يلطف يا رب، الله يتستر يا رب. الله اكبر. تعال يا مدام. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಅಮೆರಿಕ ನಡೆಸಿದಂತಹ ದಾಳಿಗೆ ಈಗ ನಾವು ಪ್ರತೀಕಾರವನ್ನು ತೀರಿಸಿಕೊಂಡಿದ್ದೇವೆ. ಹಾಗಾಗಿಯೇ ಕತಾರ್ನಲ್ಲಿರುವಂತಹ ಅಮೆರಿಕ ವಾಯುನೆಲೆಗಳನ್ನು, ಸೈನಿಕರನ್ನ ಟಾರ್ಗೆಟ್ ಮಾಡಿಕೊಂಡು ಮಿಸೈಲ್ಸನ್ನು ಬಿಟ್ಟಿದ್ದೇವೆ ಅಂಥೇಳಿ ಈಗ ಇರಾನ್ ಹೇಳ್ತಾ ಇದೆ. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂಥೇಳಿ? ಪ್ರೇಮ್, ಇದು ನಿರೀಕ್ಷಿತ ಬೆಳವಣಿಗೆ. ಯಾಕೆಂದ್ರೆ
ಇರಾನ್ನ ಮೇಲೆ ಅಮೆರಿಕ ದಾಳಿಯನ್ನ ನಡೆಸಿದಂತ ಸಂದರ್ಭದಲ್ಲಿ ಇರಾನ್ ಬಹಳ ಸ್ಪಷ್ಟವಾದಂತ ನಿಲುವನ್ನ ತೆಗೆದುಕೊಂಡಿತ್ತು. ಇದಕ್ಕೆ ಪ್ರತೀಕಾರವನ್ನ ನಾವು ತೆಗೆದುಕೊಳ್ತೀವಿ, ಸಮಯ ಯಾವುದು ಸ್ಥಳ ಯಾವುದು ಅನ್ನುವಂಥದ್ದನ್ನ ನಮ್ಮ ಸೇನೆ ನಿರ್ಧಾರ ಮಾಡುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸ್ಪಷ್ಟವಾದಂತ ಮಾತುಗಳನ್ನ ಆಡಿತ್ತು. ಈಗ ಅದಕ್ಕೆ ಪೂರಕವಾದಂತ ನಿರ್ಧಾರಗಳನ್ನ ತೆಗೆದುಕೊಂಡಿರುವಂತದ್ದು. ಕತಾರ್ನಲ್ಲಿರುವಂತ ಅಮೆರಿಕದ ಏರ್ ಬೇಸ್ ನ ಮೇಲೆ ಈಗ ಇರಾನ್ ದಾಳಿ ನಡೆಸಿದೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದಾವೆ. ಮುಖ್ಯವಾಗಿ 6 ಬ್ಯಾಲಿಸ್ಟಿಕ್ ಮಿಸೈಲ್ ಗಳನ್ನ ಈ ಒಂದು ಅಂದ್ರೆ ಕತಾರ್ನ ದೋಹಾದಲ್ಲಿರುವಂತ ಅಲ್ ಉದೀದ್ ಏರ್ ಬೇಸ್ ನ ಮೇಲೆ ದಾಳಿಯನ್ನ ಮಾಡಿರುವಂತದ್ದು. ಬಹಳಷ್ಟು ದೊಡ್ಡ ಪ್ರಮಾಣದ ದಾಳಿ ಆಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಇದಾವೆ. 6 ಬ್ಯಾಲಿಸ್ಟಿಕ್ ಮಿಸೈಲ್ ಗಳನ್ನ ಬಳಸಿಕೊಂಡು ದಾಳಿಯನ್ನ ಮಾಡಿರುವಂತ ಹಿನ್ನೆಲೆಯಲ್ಲಿ ಏರ್ ಬೇಸ್ ನಲ್ಲಿ ಸಾಕಷ್ಟು ಆಸ್ತಿ ಪಾಸ್ತಿ ಕೂಡ ನಾಶ ಆಗಿದೆ ಅನ್ನುವಂಥದ್ದು ಮಾಹಿತಿಗಳು ಬರ್ತಾ ಇದಾವೆ. ಆದ್ರೆ ಅಲ್ಲಿರುವಂತ ಸೈನಿಕರ ಸ್ಥಿತಿಗತಿಗಳು ಏನಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಮಾಹಿತಿಗಳಿಲ್ಲ. ಅಂದ್ರೆ ಸೈನಿಕರೇನಾದ್ರೂ ಅಮೆರಿಕದ ಸೈನಿಕರು ಸಾವನ್ನಪ್ಪಿದಾರ ಅಥವಾ ಗಾಯಗೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳು ಇನ್ನೂ ಕೂಡ ನಿರ್ದಿಷ್ಟವಾಗಿ ಬಂದಿಲ್ಲ. ಈ ಒಂದು ಏರ್ ಬೇಸ್ ನಲ್ಲಿ ಸರಿಸುಮಾರು 10,000ಕ್ಕಿಂತ ಹೆಚ್ಚು ಜನ ಅಮೆರಿಕದ ಸೈನಿಕರಿದ್ರು ಅನ್ನುವಂತ ಮಾಹಿತಿಗಳು ಕೂಡ ಇದಾವೆ. ಈ ಎಲ್ಲಾ ಮಾಹಿತಿಗಳ ಆಧಾರದ ಮೇಲೆ ಈಗ ಅಮೆರಿಕವನ್ನ ಟಾರ್ಗೆಟ್ ಮಾಡುವಂತ ದೃಷ್ಟಿಯಿಂದ ಕತಾರ್ನಲ್ಲಿರುವಂತ ಅಮೆರಿಕದ ಏರ್ ಬೇಸ್ ಮೇಲೆ ಈಗ ದಾಳಿಯನ್ನು ನಡೆಸುವಂತ ಕೆಲಸವನ್ನ ಇರಾನ್ ಮಾಡಿದೆ. ಈ ಮೂಲಕ ತನ್ನ ಪರಮಾಣು ಘಟಕಗಳ ಮೇಲೆ ಅಮೆರಿಕ ಏನ್ ದಾಳಿ ಮಾಡಿತ್ತು ಅದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳುವಂತ ಕೆಲಸವನ್ನ ಮಾಡಿದೆ. ಪ್ರೇಮ್. ಶಬೀರ್, ಈಗ ಕತಾರ್ನ ರಾಜಧಾನಿ ಮೇಲೆ ಮಿಸೈಲ್ಸ್ ಅಟ್ಯಾಕ್ ಮಾಡ್ತಾ ಇರೋದನ್ನು ನೋಡಿದರೆ ಇರಾನು ಇದರ ವ್ಯಾಪ್ತಿ ಮತ್ತಷ್ಟು ವಿಸ್ತರಿಸಿಕೊಳ್ಳುತ್ತಾ ಅಂಥೇಳಿ. ಯಾಕೆಂದರೆ ಮಿಡಲ್ ಈಸ್ಟ್ನ ಹಲವು ರಾಷ್ಟ್ರಗಳಲ್ಲಿ ಅಮೆರಿಕ ತನ್ನ ಸೇನಾ ನೆಲೆಯನ್ನು ಸ್ಥಾಪಿಸಿಕೊಂಡಿದೆ. ಫಾರ್ ಎಕ್ಸಾಂಪಲ್ ಇರಾಕ್ ಆಗಿರಬಹುದು, ಈಜಿಪ್ಟ್ ಆಗಿರಬಹುದು, ಕಜಕಿಸ್ತಾನ್ ಆಗಿರಬಹುದು. ಈ ಭಾಗಗಳಿಗೂ ಕೂಡ ಇದು ವ್ಯಾಪಿಸ್ಕೊಂಡ್ರೂ ಆಶ್ಚರ್ಯ ಇಲ್ವಾ ಅಂತ? ಪ್ರೇಮ್, ಖಂಡಿತವಾಗ್ಲೂ ಈ ನಿರೀಕ್ಷೆಯನ್ನ ಕೂಡ ಮಾಡಬಹುದು. ಈ ಸಾಧ್ಯತೆಗಳನ್ನ ಕೂಡ ತಳ್ಳಿ ಹಾಕುವಂತಿಲ್ಲ. ಇರಾನ್ ಯಾವ್ಯಾವ ಪ್ರದೇಶವನ್ನ ಟಾರ್ಗೆಟ್ ಮಾಡುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಿಲ್ಲ. ಆದ್ರೆ ಇರಾನ್ನ ಈಗ ದಾಳಿ ಇರುವಂತದ್ದು ಅಥವಾ ಟಾರ್ಗೆಟ್ ಇರುವಂತದ್ದು ಅಮೆರಿಕ ಆಗಿರುವಂತದ್ದು. ಹೀಗಾಗಿ ಮಧ್ಯಪ್ರಾಚ್ಯದಲ್ಲಿ ಎಲ್ಲೆಲ್ಲಿ ಅಮೆರಿಕದ ಸೇನಾ ನೆಲೆಗಳಿದಾವೆ ಅವುಗಳೆಲ್ಲವನ್ನು ಕೂಡ ಟಾರ್ಗೆಟ್ ಮಾಡುವಂತ ಸಾಧ್ಯತೆಗಳನ್ನ ಖಂಡಿತವಾಗ್ಲೂ ನಿರೀಕ್ಷೆ ಮಾಡಬಹುದು. ಮುಖ್ಯವಾಗಿ ಮಧ್ಯಪ್ರಾಚ್ಯದಲ್ಲಿ ಅತಿ ಹೆಚ್ಚು ಅಮೆರಿಕದ ಸೇನಾ ನೆಲೆಗಳಿರುವಂತದ್ದು ಸಣ್ಣ ಪುಟ್ಟ ದೇಶಗಳಾಗಿರುವಂತ ಹಿನ್ನೆಲೆಯಲ್ಲಿ ಸೇನಾ ಸಹಕಾರವನ್ನ ನೀಡುವಂತ ದೃಷ್ಟಿಯಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಸೈನಿಕರನ್ನ ಕೂಡ ಅಲ್ಲಿ ನಿಯೋಜಿಸುವಂತ ಕೆಲಸವನ್ನ ಅಮೆರಿಕ ಮಾಡಿತ್ತು. ಹೀಗಾಗಿ ಅಲ್ಲಿ ಸೇನಾ ನೆಲೆಗಳು ಸಹಜವಾಗಿ ಇರುವಂತ ಹಿನ್ನೆಲೆಯಲ್ಲಿ ಅವುಗಳ ಮೇಲೆ ದಾಳಿಯನ್ನ ಮಾಡೋ ಮೂಲಕ ಅಮೆರಿಕದ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳುವಂತ ಪ್ರಯತ್ನಗಳನ್ನ ಇರಾನ್ ಮಾಡಬಹುದು. ಯಾಕೆಂದ್ರೆ ಇರಾನ್ ನೇರವಾಗಿ ಅಮೆರಿಕದ ಮೇಲೆ ಮಿಸೈಲ್ ಗಳನ್ನ ಹಾರಿಸಲಿಕ್ಕೆ ಸಾಧ್ಯ ಆಗಲ್ಲ. ಹೀಗಾಗಿ ತನ್ನ ಸುತ್ತಮುತ್ತಲಿರುವಂತ ಅಮೆರಿಕಕ್ಕೆ ಸಂಬಂಧಿಸಿದಂತ ಸ್ಥಳಗಳ ಮೇಲೆ ದಾಳಿಯನ್ನ ಮಾಡೋ ಮೂಲಕ ಪ್ರತೀಕಾರವನ್ನ ತೀರಿಸಿಕೊಳ್ಬಹುದು. ಇದರ ಜೊತೆಗೆ ಈ ಜಲಸಂಧಿ ಏನಿದೆ ಆ ಭಾಗದಲ್ಲಿ ಬರುವಂತ ಅಮೆರಿಕದ ಹಡಗುಗಳ ಮೇಲೂ ಕೂಡ ದಾಳಿಗಳನ್ನ ನಿರೀಕ್ಷೆ ಮಾಡಬಹುದು. ಪ್ರೇಮ್.